ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 29ನೇ ಪ್ರಶ್ನೆಯನ್ನ ಗಮನಿಸಿ. 100ರ ನಂತರದ ಪೂರ್ಣ ವರ್ಗ ಸಂಖ್ಯೆ ಯಾವುದು? ಸೊ ಇಲ್ಲಿ 10. ಓಕೆ, 10 ಎಂಬುದು ಇದರ ವರ್ಗ. ಸೊ 10ರ ವರ್ಗ. ಸೊ 10 ಗುಣಿಸು 10 ಅಲ್ವಾ? ಸೊ ಇದು 10ರ ಘಾತ 2 ಅಂದ್ರೆ 100 ಬರುತ್ತೆ ಅಲ್ವಾ? ಸೊ ಹಾಗಾದ್ರೆ 100ರ ನಂತರದ ವರ್ಗ ಸಂಖ್ಯೆಯನ್ನ, ಪೂರ್ಣ ವರ್ಗ ಸಂಖ್ಯೆಯನ್ನ ಹೇಳ್ಬೇಕಾಗತ್ತೆ. ಹಾಗಾದ್ರೆ 10ರ ನಂತರದ ಕ್ರಮಾನುಗತ ಸಂಖ್ಯೆ ಯಾವುದು ಹೇಳಿ? 11. ಸೊ ಹಾಗಾದ್ರೆ ಈ 11ರ ವರ್ಗ ಏನಾಗತ್ತೆ ಹೇಳಿ? 11 ಗುಣಿಸು 11. ಸೊ 121 ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ 10ರ ನಂತರದ ಬರುವ ಮೊದಲ ಪೂರ್ಣ ವರ್ಗ ಸಂಖ್ಯೆ ಆಗಿರತ್ತೆ 11ರ ವರ್ಗ. ಸೊ ಹಾಗಾದ್ರೆ 100ರ ನಂತರದ ಪೂರ್ಣ ವರ್ಗ ಸಂಖ್ಯೆ ಯಾವ್ದಾಯ್ತು? ಹಾಗಾದ್ರೆ 121 ಆಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 10ರ ನಂತರದ ಪೂರ್ಣ ವರ್ಗ ಸಂಖ್ಯೆಯು 121 ಆಗಿದೆ. ಥ್ಯಾಂಕ್ ಯು.